ದೇಶದ ಸೆನ್ಸೇಷನಲ್ ಕೇಸ್ ಲಿಸ್ಟ್ ನಲ್ಲಿ ದರ್ಶನ್ ಕೇಸ್ ಕೂಡ ಇದೆ. ಅಂದು ಸುಪ್ರೀಂ ಶಾಕ್ ಕೊಟ್ಟಿತ್ತು. ಇವತ್ತು ಟಾಪ್ ಲಿಸ್ಟ್ ನಲ್ಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೇಸ್ ಏನಿದೆ ಆ ಒಂದು ಲಿಂಕ್ ನಲ್ಲೂ ಕೂಡ ಮೇಲುಗೈಯನ್ನ ಸಾಧಿಸಿದೆ. ದೇಶದ ಸೆನ್ಸೇಷನಲ್ ಸ್ಟೋರಿ ಯಾವುದಪ್ಪ ಅಂತಂದ್ರೆ ಇದೆ ಅಂತ ಕಾಣಿಸುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ 2ನೇ ಸ್ಥಾನ ಸಿಗ್ತಾ ಇದೆ ಕಣ್ರಿ. ಇಡೀ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ ಅಂತಂದ್ರೆ ದರ್ಶನ್ ಕೇಸ್. ಕರ್ನಾಟಕ ಹಾಗೂ ಚಿತ್ರರಂಗಕ್ಕೆ ಶಾಕ್ ನೀಡಿದಂತಹ ಕೊಲೆಯ ಕೇಸ್. ಸ್ಟಾರ್ ಸೆಲೆಬ್ರಿಟಿ ಜೈಲು ಪಾಲಾಗಿದ್ದ ಕೇಸ್ಗೆ ನಂಬರ್ 2 ಸ್ಥಾನ. ಟಾಪ್ 6 ರಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ 2ನೇ ಸ್ಥಾನ ಸಿಗ್ತಾ ಇದೆ. ಕೋಲ್ಕತ್ತಾದ ಟ್ರೈನಿ ಡಾಕ್ಟರ್ ರೇಪ್ ಅಂಡ್ ಮರ್ಡರ್ ದೇಶದ ನಂಬರ್ 1 ಕೇಸ್. ಒಟ್ಟು 6 ಪ್ರಕರಣಗಳು ಸಿಗ್ನಿಫೈ ಮತ್ತೆ ಸೆನ್ಸೇಷನಲ್ ಕೇಸ್ ಆಗಿವೆ. 6 ಸಿಗ್ನಿಫೈ ಸೆನ್ಸೇಷನಲ್ ಕೇಸ್ ನಲ್ಲಿ ಟಾಪ್ 2 ನಲ್ಲಿದೆ ದರ್ಶನ್ ರ ಕೇಸ್. ಸಾವಿರಾರು ಕೇಸ್ಗಳಲ್ಲಿ 6 ಪ್ರಕರಣಗಳು ಭಯಾನಕ. ವಿಕಿಪೀಡಿಯಾದಲ್ಲೂ ದರ್ಶನ್ ಕೇಸ್ ಸೆನ್ಸೇಷನಲ್ ಅನ್ನ ಸೃಷ್ಟಿ ಮಾಡಿದೆ. ದೇಶದ ಸೆನ್ಸೇಷನಲ್ ಕೇಸ್ ಲಿಸ್ಟ್ ನಲ್ಲಿ ದರ್ಶನ್ ಅಂದು ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ಕೊಟ್ಟಿತ್ತು. ಇವತ್ತು ಟಾಪ್ ಲಿಸ್ಟ್. ಇದರಲ್ಲೂ ಕೂಡ ಅವರ ಅಭಿಮಾನಿಗಳು ಹೆಂಗ್ ಬೇಕೋ ಹಂಗೆ ಕೊಂಡಾಡ್ತಾರೆ ಕಣ್ರಿ. ಅವ್ರಿಗೆ ಬುದ್ಧಿ ಇಲ್ಲ, ಏನ್ ಹೇಳೋದು ಅವ್ರಿಗೆ. ಇಡೀ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ ಅಂತಂದ್ರೆ ನಮ್ಮ ಬಾಸ್ ಕೇಸ್ ಅಂತ ಹೇಳಿ ಇದನ್ನು ಕೊಂಡಾಡಬಹುದು. ಕರ್ನಾಟಕ ಹಾಗೂ ಚಿತ್ರರಂಗಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ದೇಶದಲ್ಲಿ ಸೆನ್ಸೇಷನಲ್ ಕೇಸ್ ಅಂತಂದ್ರೆ ದರ್ಶನ್ ಕೇಸ್. ಕರ್ನಾಟಕ ಚಿತ್ರರಂಗಕ್ಕೆ ಶಾಕ್ ಅನ್ನ ಕೊಟ್ಟಿತ್ತು ಈ ಒಂದು ಕೊಲೆ ಕೇಸ್. ಎಂತ ಸ್ಟಾರ್ ನಟ, ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದಂತಹ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಇವತ್ತು ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಟಾಪ್ 6 ರಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಏನಿದೆ ಅಲ್ಲ ಅದು 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅತ್ಯಾಚಾರ ಕೊಲೆ ಪ್ರಕರಣ ದೇಶದ ನಂಬರ್ 1 ಕೇಸ್. ಒಟ್ಟು 6 ಪ್ರಕರಣಗಳಿದ್ದಾವೆ. ಸಿಗ್ನಿಫೈ ಸೆನ್ಸೇಷನಲ್ ಕೇಸ್ಗಳು ಕೂಡ ಇದ್ದಾವೆ. 6 ಸಿಗ್ನಿಫೈ ಸೆನ್ಸೇಷನಲ್ ಕೇಸ್ ನಲ್ಲಿ ಟಾಪ್ 2 ನಲ್ಲಿದೆ ದರ್ಶನ್ ರ ಕೇಸ್. ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ ಇತ್ತಲ್ಲ ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ದೇಶದಲ್ಲಿ ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಇದೆ. ಇವಾಗ 1 ವರ್ಷದಲ್ಲಿ ಮೇಜರ್ ಕೇಸ್ ಅಂತ ಅನ್ನಿಸ್ಕೊಂಡಿದೆ ಈ ಒಂದು ಪ್ರಕರಣ. ನೋಡಿ, ಕೊಲೆ ಕೇಸ್ನಲ್ಲಿ ದರ್ಶನ್ A2 ಆಗಿ ಜೈಲು ಪಾಲಾಗಿದ್ದಾರೆ. ದೇಶದ ಪ್ರಮುಖ ಪ್ರಕರಣಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಇದೆ. 1 ವರ್ಷದಲ್ಲಿ ಮೇಜರ್ ಕೇಸ್ ಅಂತ ಅನ್ನಿಸ್ಕೊಂಡಿರುವಂತಹ ಪ್ರಕರಣ ಇದು. ಘಟನೆಯ ತೀವ್ರತೆಯ ಮೇಲೆ ಸ್ಟ್ಯಾಟಿಸ್ಟಿಕ್ ಮಾಡಲಾಗ್ತಾ ಇದೆ. ಪ್ರಮುಖ ತೀವ್ರತೆಯನ್ನ ಪಡೆದುಕೊಂಡಂತಹ ಮೊದಲ ಕೇಸ್ ಯಾವುದಪ್ಪ ಅಂತಂದ್ರೆ ಅತ್ಯಾಚಾರ. ಕೋಲ್ಕತ್ತಾದಲ್ಲಿ ಪೋಸ್ಟ್ ಗ್ರಾಜ್ಯುಯೇಟೆಡ್ ಟ್ರೈನಿ ಡಾಕ್ಟರ್ ಪ್ರಕರಣ. ಆ ಒಂದು ಪ್ರಕರಣ ಮೊದಲನೇ ಸ್ಥಾನದಲ್ಲಿದೆ. ಟ್ರೈನಿ ಡಾಕ್ಟರ್ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಸಂಜಯ್ ರಾಯ್ ಎಂಬಾತನಿಂದ ಕೃತ್ಯ ನಡೆದಿತ್ತು. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಕೂಡ ಆತನಿಗೆ ನೀಡಲಾಗಿದೆ. ಇದು ದೇಶದ ಮೊದಲ ಪ್ರಮುಖ ಹಾಗೂ ಸೆನ್ಸೇಷನಲ್ ಪ್ರಕರಣ ಅಂತ ಅನ್ನಿಸ್ಕೊಂಡಿತ್ತು. ಹೀಗಾಗಿ ಈ ಅತ್ಯಾಚಾರ ಕೊಲೆ ಪ್ರಕರಣ ದೇಶದ ನಂಬರ್ 1 ಕೇಸ್ ಅಂತ ಅನ್ನಿಸ್ಕೊಂಡಿದೆ. ಮತ್ತೆ ರೇಣುಕಾಸ್ವಾಮಿ ಪ್ರಕರಣ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ತೀವ್ರತೆಯ ಆಧಾರದ ಮೇರೆಗೆ ನಂಬರ್ಸ್ಗಳನ್ನ ಇಲ್ಲಿ ನೀಡಲಾಗಿದೆ. ಸೆನ್ಸೇಷನಲ್ ಅನ್ನಿಸ್ಕೊಂಡಿರುವಂತಹ ಹಿನ್ನೆಲೆ ರೇಣುಕಾಸ್ವಾಮಿ ಕೇಸ್ ಪ್ರಮುಖವಾಗಿದೆ. ದೇಶದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ 2ನೇ ಸ್ಥಾನ ಸಿಗ್ತಾ ಇದೆ. ಟಾಪ್ 6 ರಲ್ಲಿ ರೇಣುಕಾಸ್ವಾಮಿ ಪ್ರಕರಣ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದೇಶದ 2024-25 ಸಿಗ್ನಿಫೈ ರೀಸೆಂಟ್ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೇಸ್ ಕೂಡ ಒಂದು. ಪ್ರಶ್ನೆ ಮಾಡಬಹುದು ಜನಸಾಮಾನ್ಯರು ಮತ್ತೆ ಅವರ ಅಭಿಮಾನಿಗಳು,
ಏನು ಯಾರು ಮಾಡದೇ ಇರೋ ಕೆಲಸನ ದರ್ಶನ್ ಅವರು ಮಾಡಿಬಿಟ್ಟಿದ್ದಾರಾ? ಜಸ್ಟ್ ಅವರು ಆರೋಪಿ ಅಷ್ಟೇ. ಇಷ್ಟರ ಮಟ್ಟಿಗೆ ಯಾಕೆ ದರ್ಶನ್ರನ್ನ ಬಿಂಬಿಸುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ, ನೋಡ್ಪಟ್ಟಿದ್ದೀವಿ. ಮತ್ತೆ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ದುರ್ವರ್ತನೆಯನ್ನ ವರ್ತಿಸಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ.